ಮಧ್ಯಂತರ ಜಾಮೀನು ಸಿಕ್ಕ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಆರೋಗ್ಯದ ಹೆಲ್ತ್ ಗ್ರೌಂಡ್ ಕೊಟ್ಟಿದ್ರಲ್ಲ, ಅದರ ಅವಶ್ಯಕತೆ ಇದೆಯಾ ಇಲ್ವಾ? ನೋಡಿ, ರೆಗ್ಯುಲರ್ ಬೇಲ್ ಸಿಕ್ಕ ತಕ್ಷಣ ಇಂಟ್ರೀಮ್ ಬೇಲು ಅದು ಮರ್ಜ್ ಆಗುತ್ತೆ. ಯಾವುದ್ರ ಜೊತೆ ಇಂಟ್ರೀಮ್ ಬೇಲನ್ನು ಕೊಟ್ಟಿದ್ರೆ ಆ ಇಂಟ್ರೀಮ್ ಬೇಲಲ್ಲಿ ಪಾರ್ಟಿ ಆಚೆ ಇದ್ದರೆ, ನ್ಯಾಯಾಲಯದ ಅಂದರೆ ಜುಡಿಷಿಯಲ್ ಕಸ್ಟಡಿಯಿಂದ ಆಚೆ ಇದ್ದರೆ ಅಥವಾ ಪೊಲೀಸ್ ಕಸ್ಟಡಿಯಿಂದ ಆಚೆ ಇದ್ದರೆ, ಅದು ಇಟ್ ವಿಲ್ ಸಬ್ಮರ್ಜ್ ಅಲಾಂಗ್ ವಿತ್ ದಿ ಮೇನ್ ಬೇಲ್ ಅಪ್ಲಿಕೇಶನ್ ಆರ್ಡರ್. ಅಲ್ಲ, ಅಕಸ್ಮಾತು ಬೇಲ್ ಆರ್ಡ್ರ್ ಕೊಡೋಕ್ಕಿಂತ ಮುಂಚೆ ಇಂಟ್ರೀಮ್ ಬೇಲ್ ಪೀರಿಯಡ್ ಮುಗಿದೋಗಿದ್ರೆ ಆತ ದರ್ಶನ್ ವಾಪಸ್ ಜೈಲಿಗೆ ಹೋಗಬೇಕಾಗಿತ್ತು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲೀಗ ನಮ್ಮಲ್ಲಿ ನಾವೇ ತೀರ್ಮಾನ ಮಾಡೋದು ಜಾಸ್ತಿ ಆಗಿ ಹೋಗಿದೆ. ಆಗ ನ್ಯಾಯಾಲಯಕ್ಕೆ ಅವಕಾಶ ಕೊಡ್ತಿಲ್ಲ. ಇಂಟ್ರೀಮ್ ಬೇಲ್ ಕೊಟ್ಟಿದ್ದು ಮೆಡಿಕಲ್ ಉದ್ದೇಶದಿಂದ ಕೊಟ್ಟಿದ್ದರು. ಅದೇನಾಗಿದೆ, ಅದ್ರ ಮಧ್ಯೆ ಇಲ್ಲಿ ಮೇನ್ಗೂ ಆರ್ಗ್ಯುಮೆಂಟ್ ಆಗ್ತಾಯಿತ್ತು. ಅವಾಗೇನಾಯಿತು, ಮೇನ್ ಆದೇಶ ಬಂತು, ಇಂಟ್ರೀಮ್ ಬೇಲು ಹಂಗೆ ಆಟೋಮೆಟಿಕ್ ಅದರಲ್ಲಿ ಮರ್ಜ್ ಆಯಿತು. ಇನ್ನು ಇಂಟ್ರೀಮ್ ಬೇಲ್ ಸುದ್ದಿ ಬರೋದಿಲ್ಲ. ಇನ್ನು ಒಂದ್ಸಲಿ ಮೇನ್ ಬೇಲ್ ಕೊಟ್ಟ ಮೇಲೆ ಇಂಟ್ರೀಮ್ ಬೇಲ್ ಸುದ್ದಿ ಅದು ಬರೋದೇ ಇಲ್ಲ. ಅದು ಇಟ್ ಬಿಕಮ್ಸ್ ಇನ್ಫ್ರಕ್ಚಿಯಸ್. ಅದು ಅಲ್ಲಿಗೆ ಅದು ಊರ್ಜಿತ ಆಗೋದಿಲ್ಲ, ಮುಗಿದೋಯ್ತು. ಈಗ ಮೇನ್ ಟಾಪಿಕ್ ಬರೋದೇ ಆದರೆ, ಸರ್ಕಾರ ಅಪೀಲ್ ಹಾಕೋದು ಸರ್ಕಾರದ ಕರ್ತವ್ಯ. ಒಂದು ವೇಳೆ ದರ್ಶನ್ಗೆ ಇಲ್ಲಿ ಬೇಲ್ ಸಿಕ್ಕಿಲ್ಲ ಅಂದಿದ್ರೆ ದರ್ಶನ್ ಅಪೀಲ್ ಹಾಕೋದು ಆತನ ಒಂದು ಹಕ್ಕು. ಬೇಲ್ ಹಾಕೋರು, ಸುಪ್ರೀಂ ಕೋರ್ಟ್ಗೂ ಹಾಕೋರು. ನೋಡಿ, ಬೇಲು ಕೊಡೋದು, ಬೇಲ್ ಕ್ಯಾನ್ಸಲ್ ಮಾಡೋದು, ಬೇಲ್ ರಿಜೆಕ್ಟ್ ಆಗೋದು, ಬೇಲ್ ಕಂಡೀಷನ್ ಹಾಕೋದು, ಇದೆಲ್ಲ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಪೆಂಡಿಂಗ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಬಿಫೋರ್ ದಿ ರೆಗ್ಯುಲರ್ ಟ್ರಯಲ್ ಕೋರ್ಟ್. ನಮ್ಮಲ್ಲಿ ದರ್ಶನ್ ಮಾಡಿರೋದು ಹೇಳಕ್ಕೆ ಬರಲ್ಲ. ನಾನು ದರ್ಶನ್ ಮೇಲೆ ಆರೋಪ ಇರ್ತಕ್ಕಂಥದ್ದು. ಎಲ್ಲರೂ ಹೇಳ್ತಾರೆ ನಾನು ಆರೋಪಿ ಅಷ್ಟೇ. ಹೌದಪ್ಪ, ನೀನು ಆರೋಪಿ ಅಷ್ಟೇ. ನಿನ್ನ ಮೇಲೆ ಆರೋಪ ನ್ಯಾಯಾಲಯದ ಮುಂದೆ ಇದೆ. ಈಗ ನಿನ್ನ ಮೇಲೆ ಆರೋಪ ಅಲ್ವಾ, ನಿನ್ನ ಮೇಲೆ ದೋಷಾರೋಪ ಇದೆ. ದೋಷಾರೋಪ ಕೊಟ್ಟಿರೋದು ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿ, ನ್ಯಾಯಾಂಗ ವ್ಯವಸ್ಥೆಗೆ ಬರ್ತಕ್ಕಂಥ ತನಿಖಾಧಿಕಾರಿ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದಾರೆ. ಫಸ್ಟು FIR ಕೊಡ್ತಾರೆ, ಅದು ಆರೋಪ. ಅದರಲ್ಲಿ ನಿನ್ನ ಮೇಲೆ ಆರೋಪ ಬರಲ್ಲ, FIR ಲೆವೆಲ್ ನಿನ್ನ ಕೇಸ್ ಕ್ಲೋಸ್ ಆಗುತ್ತೆ. FIR ಮೀರಿ ಮುಂದಕ್ಕೋಯ್ತು ಒಂದು ದೋಷಾರೋಪ. ಇದೆಲ್ಲ ಸಾರ್ವಜನಿಕ ಗೊತ್ತಾಗಬೇಕು. ಆ ದೋಷಾರೋಪ ಅಂದರೆ ಸಾಕ್ಷಿ ವಿಚಾರಣೆ ಆದಾಗ ನ್ಯಾಯಾಲಯದಲ್ಲಿ ಆ ಎಲ್ಲ ಸಾಕ್ಷಿಗಳು, ಎಲ್ಲ ರಿಪೋರ್ಟ್ಸು, ಎಲ್ಲ ಎವಿಡೆನ್ಸ್ ಎಲ್ಲ ಏನು ಕಲೆಕ್ಟ್ ಹಾಕಿದ್ದಾರೆ ಅದೆಲ್ಲ ವಿಚಾರಣೆ ಆಗುತ್ತೆ. ಅದಕ್ಕೆ ಜುಡಿಷಿಯಲ್ ಟೆಸ್ಟಿಮೋನಿ ಅಂತ ಕರಿತೀವಿ ನಾವು. ನ್ಯಾಯಾಂಗದ ಒಂದು ತನಿಖೆ, ನ್ಯಾಯಾಂಗದ ಒಂದು ವಿಚಾರಣೆ. ಟೆಸ್ಟಿಮೋನಿ ಅಂದರೆ ವಿಚಾರಣೆ. ಈಗ ನೀವೇನೇ ಆ ವಿಚಾರಣೆ ಆಗೋ ಸಂದರ್ಭದಲ್ಲಿ ದರ್ಶನ್ ವಿರುದ್ಧ ಪ್ರತಿಕೂಲ ದರ್ಶನ್ ವಿರುದ್ಧ ಸಾಕ್ಷಿಗಳು ನುಡಿದ್ರೆ ಕೋರ್ಟ್ನಲ್ಲಿ, ದರ್ಶನ್ ಆ್ಯಂಡ್ ಗ್ಯಾಂಗ್ ಕನ್ವಿಷನ್ ಆಗುತ್ತೆ. ಒಂದು ವೇಳೆ ಇಲ್ಲಿ ತನಿಖಾಧಿಕಾರಿಗೆ ಸಾಕ್ಷಿ ಕೊಟ್ಬಿಟ್ಟು ನ್ಯಾಯಾಲಯದ ಮುಂದೆ ಏನು ನುಡಿದೇ ಹೋದರೆ ಅದೆಷ್ಟೇ ಮೆಟೀರಿಯಲ್, ಎಷ್ಟೇ 3600 ಪುಟ ಅಲ್ಲ, 36,000 ಪುಟ ಹಾಕಿದ್ರು ಅದು ಕೇಸು ಊರ್ಜಿತ ಆಗಲ್ಲ. ದರ್ಶನ್ನು ಆಚೆ ಅದು ದೋಷಾರೋಪಣೆಯಿಂದ ಆಚೆ ಬರ್ತಾರೆ. ಈಗ ಬೇಲಲ್ಲಿ ಆಚೆ ಇದ್ದಾರೆ, ಆದರೂ ಅವರು ಬೇಲ್ ಮೇಲೆ ಆಚೆ ಇದ್ದಾಗ ಅವ್ರ ದೋಷಾರೋಪಣೆ ಅವ್ರ ಮೇಲೆ ಇದೆ. ಅದು ಈಗ ಆಚೆ ಬರ್ತಾರೋ ಇಲ್ಲ ಜೈಲಿಗೆ ಕಳಿಸ್ತಾರೋ, ತನಿಖಾಧಿಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಕೇಸ್ ನಡೆಸಬೇಕು. ಇಲ್ಲ, ಈ ತನಿಖಾಧಿಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಸರಿಯಾಗಿ ಕೇಸ್ ನಡೆದೆ, ಈಗ ದೋಷಾರೋಪ ತನಿಖೆ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದೆ. ಯಾಕೆ ಸರಿಯಾಗಿ ತನಿಖೆ ಮಾಡಿಲ್ಲ, ದರ್ಶನ್ನ ಒಳಗಿರಿಸುವಷ್ಟು ಎವಿಡೆನ್ಸು ದರ್ಶನ್ ಮೇಲೆ ಇಲ್ಲ, ದರ್ಶನ ಒಳಗಡೆ ಬಿಟ್ಟು ಟ್ರಯಲ್ ಮಾಡೋ ಅವಶ್ಯಕತೆ ಇಲ್ಲ, ಅವನಿಗೆ ಬೇಲ್ ಕೊಟ್ಟು ದರ್ಶನ್ ಅವನಿಗೆ ಬೇಲ್ ಕೊಡ್ತೀನಿ ನಾನು, ಆಮೇಲೆ ಟ್ರಯಲ್ ಮಾಡಿ ಅಂತ ಕೋರ್ಟು ಆದೇಶ ಮಾಡಿದೆ. ಅದನ್ನು ಚಾಲೆಂಜ್ ಮಾಡೋದು ಸರ್ಕಾರದ ಹಕ್ಕು ಇರ್ಬೋದು ಅಥವಾ ಸರ್ಕಾರದ ಕ್ರಮವೂ ಇರ್ಬೋದು. ಅದನ್ನು ತಪ್ಪು ಅಂತ ಹೇಳಕ್ಕೆ ಬರೋ. ಇಟ್ ಇಸ್ ಎ ಪ್ರೊಸೆಸ್ ಆಫ್ ಲಾ ಡ್ಯೂರಿಂಗ್ ದಿ ಪೆಂಡೆನ್ಸಿ ಆಫ್ ದಿ ಪೆಂಡಿಂಗ್ ಟ್ರಯಲ್ ಬಿಫೋರ್ ದಿ ಟ್ರಯಲ್ ಕೋರ್ಟ್. ದಿ ಸ್ಟೇಟ್ ಹ್ಯಾಸ್ ಗಿವನ್ ಪರ್ಮಿಷನ್ನು. ಇಲ್ಲೇನಾಗಿದೆ ನಮ್ಮ ಜನಕ್ಕೆ ಅಂದರೆ, ಪರ್ಮಿಷನ್ನು ದರ್ಶನ್ ಕೊಟ್ಟಿದ್ದು ಸುದ್ದಿ ಆಯಿತು. ನಮ್ಮ ರಾಜ್ಯ ಸ್ಟೇಟು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಸುಮಾರು ಕೇಸಲ್ಲಿ ಹೋಗಿದೆ. ಅದು ಸುದ್ದಿ ಆಗಿಲ್ಲ. ಯಾಕೆಂದರೆ ನಾನು ಆಗಲೇಬೇಕು ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ಇದು ಸೆಲೆಬ್ರಿಟಿ ಆದ್ದರಿಂದ ಇದು ಸುದ್ದಿ ಆಗೋದು ಸಹಜ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.